ಈ ಕಾಲದಲ್ಲಿ ಯಾರು ಸರ್ ನಿಮಗೆ ಪೋಸ್ಟು ತಗೊಳ್ಳಿ ಸರ್. ಏನ್ ಸರ್ ಲೆಟರ್ ಇದು? ಮನೆತನ ಧಾರಾವಾಹಿ, ಮೈಸೂರಿನ ಅಗ್ರಹಾರದಿಂದ ನಿಮ್ಮ ಅಭಿಮಾನಿ ರಂಜಿತ್. ಈ ಮೂಲಕ ಕೇಳಿಕೊಳ್ಳುತ್ತೇನೆಂದ್ರೆ, ನಿಮ್ಮ ನಿರ್ದೇಶನದ ಮನೆತನ ದೈನಂದಿನ ಧಾರಾವಾಹಿ ಉತ್ತಮವಾಗಿ ಪ್ರಸಾರವಾಗುತ್ತಿದ್ದು ಎಲ್ಲಾ ಪಾತ್ರಗಳು ಚೆನ್ನಾಗಿ ಅದರಲ್ಲೂ ವಿಶೇಷವಾಗಿ ದೂರವಾಣಿಯಲ್ಲಿ ಬೆದರಿಕೆ ಹಾಕುತ್ತಿದ್ದ ಆ ಹುಡುಗನ ಅಭಿನಯ ಮನೋಜ್ಞವಾಗಿದೆ. ನಾನು ಪ್ರತಿದಿನ ಮನೆತನ ಧಾರಾವಾಹಿ ನೋಡಲು ಸ್ಫೂರ್ತಿಯಾಗಿ ಈ ಹುಡುಗನ ಅಭಿನಯ. ಸರ್, ಯಾವ ಲೆಟರ್ ಇದು? ಯಾವಾಗ ಶುರು ಆಯ್ತು? ಏನಾದ್ರು ನೆನಪಿದ್ಯಾ ನಿಮ್ಗೆ? ನನ್ನ ಬದುಕನ್ನ ಬೇರೆ ದಿಕ್ಕಿನಲ್ಲಿ ರೂಪಿಸ್ಕೊಳ್ಳಿಕ್ಕೆ ತಿರುಗಿಸಿದ ಒಂದು ಲೆಟರ್ ಸರ್ ಇದು. ಸೊ ಆ ಲೆಟರ್ ಹಿಂದೆ ಏನಾಯ್ತು? ಅಲ್ಲಿಂದ ಶುರು ಮಾಡಿ. ಮನೆ ಬಿಟ್ಟು ಹೋಗಿ ಅವ್ರ ಮನೆ ಬಾಡಿಗೆಲಿದ್ನಲ್ಲ, ಕಾಸು ಕಮ್ಮಿ ಆಗ್ತಾ ಬಂದಿತ್ತು. ನಾನು ವಾಪಸ್ ಅಂತೂ ಹೋಗಂಗಿಲ್ಲ ಅಲ್ಲಿ, ಯಾಕಂದ್ರೆ ವಾಪಸ್ಸಲ್ಲಿ ಹೋದೆ ಅಂತಂದ್ರೆ ನಾನು ಸೋತು ಹೋದೆ ಅಂತ ಅನ್ನೋ ಥರ ಆಗ್ಬಿಡುತ್ತೆ. ಎಷ್ಟೋ ಸಲ ಮನೆ ಬಾಡಿಗೆಯನ್ನ ಬಾಲಸುಬ್ರಹ್ಮಣ್ಯಂ ಕಟ್ಟಿದ್ದಾರೆ. ಅದೆಲ್ಲದರ ಇದರಿಂದ ಒಂದಿಷ್ಟು ತಳ್ತಾ ಇದ್ದೆ ಮುಂದೆ. ಇನ್ನಾಗಲ್ಲಪ್ಪ ನನ್ನ ಕೈಯಲ್ಲಿ ಅಂತ ಅನ್ನೋ ಒಂದು ಸಮಯದಲ್ಲಿ ಒಂದು ಫೋನ್ ಕಾಲ್ ಬರುತ್ತೆ ನನಗೆ. ಶರಣ್ ಅವ್ರು ಆ್ಯಕ್ಟ್ ಮಾಡ್ತೀರಾ ಅಂತ ಅನ್ನೋ ಒಂದು ಕಾಲ್. ನನಗೆ ಆ್ಯಕ್ಟಿಂಗ್ ಅವಾಗ ಪ್ಯಾಷನ್ನು ಅಥವಾ ಹಾಬಿನೋ ಅಲ್ಲ, ನನಗೆ ಊಟಕ್ಕೆ ಬೇಕಾಗಿರುವಂಥ ಸಂಬಳದ ವಿಚಾರ ನನಗೆ. ಅದು ಶಿವಾನಂದ್ ಅಂತನೋರು ನನಗೆ ಸಿಗ್ತಾರೆ. ಇಂದ್ರಪ್ರಸ್ಥ ಹೋಟ್ಲಲ್ಲಿ ಸೇರ್ತೀನಿ, ಆ್ಯಕ್ಟ್ ಮಾಡ್ತೀರಾ ಶರಣ್ ಅಂತ. ಸಂಬಳ ಇದೆಯಾ ಸರ್? ದುಡ್ಡಿದೆಯಾ ಅಂತ. ಏನ್ರಿ ಪುಕ್ಷಟೆ ಮಾಡ್ಸೋಕ್ಕಾಗತ್ತಾ ನಿಮಗೆ ಅಂದರು. ಹಾಂ, ಕಾಸು ಬೇರೆ ಐತಾ ಇದಕ್ಕೆ? ಎಷ್ಟು ಅಂತ ಕೇಳಂಗಿಲ್ಲ. ಎಷ್ಟು ಅಂತ ಕೇಳಿದ್ರೆ ಕಿತ್ತೋಗ್ತದೆ ಅಂತ ಗೊತ್ತು ನನಗೆ. ಎಷ್ಟಾದರೂ ಸರಿ ನಾನು ಮಾಡಬೇಕು ಅಂತ ಅನ್ನೋದು ಒಂದಾಯ್ತು. ಏನು ಕ್ಯಾರೆಕ್ಟ್ರು? ಸಖತ್ತಾಗಿದ್ದೀರಿ ಕ್ಯಾರೆಕ್ಟ್ರು, ಒಂದು ವಿಲ್ಲನ್ ನೀವು ಅಂತಂದ್ರೆ. ಆ್ಯಕ್ಚುಲಿ ವಿಲ್ಲನ್ ನಾನು ಅದರಲ್ಲಿ ಗೊತ್ತು. ನಾನು ಇನ್ನೊಂದು ಕಂಡೀಷನ್ ಏನಂದ್ರೆ, ಸರ್ ನಾನು ಬೇರೆ ಏನೋ ಓದ್ತಾ ಇದ್ದೀನಿ, ನಾನು ಜಾಸ್ತಿ ದಿವಸ ನಾನು ಆ್ಯಕ್ಟ್ ಮಾಡೋದಕ್ಕಾಗಲ್ಲ, 2 ತಿಂಗಳಿಂದ 3 ತಿಂಗಳು ಅಷ್ಟೇ ಸರ್ ನನ್ನ ಟೈಮು. ಅದಾದಮೇಲೆ ಇದ್ದರೆ ದಯವಿಟ್ಟು ನಾನು ಬಿಟ್ಬಿಡಿ, ನಾನು ಆ್ಯಕ್ಟ್ ಮಾಡಲ್ಲ ಇಲ್ಲಿ ಅಂತ. ಸರ್ ಇರೋದೇ ಅಂತಂದ್ರಿ 1.5 ತಿಂಗಳಿಂದ 2 ತಿಂಗಳಿಗೆ ಬರ್ತದದು. ಆಮೇಲೆ ನೀವು ಆರಾಮ್ಸೆ ನಿಮ್ಮ ಪಾಡಿಗೆ ನೀವೇನು ಓದಬೇಕು ಅಂತಿದ್ರಲ್ಲ ಅದು ಓದಿ ಅಂತಂತಂದ್ರು. 1.5 ಇಂದ 2 ತಿಂಗಳ ಒಳಗಡೆ ನನ್ನ ಕೆಲಸ ಒಂದು 5 ದಿವಸ ಆಗಿತ್ತು ಸರ್. ಅಲ್ಲಿ ಮುಗೀತಲ್ವಾ ಅಂತ ವಾಪಸ್ ಬಂದೆ. ಮತ್ತೆ ಒಂದು ಮೆಸೇಜ್ ಬರುತ್ತೆ, ಯಾರ್ದು? ಅದೇ ಶಿವಾನಂದ್ ಅವ್ರದ್ದು. ನನಗೆ ಗೊತ್ತು ಪೇಮೆಂಟ್ಗೆ ಇದು ಅಂತ ಅಂದ್ಬಿಟ್ಟು. ಸರ್ ಎಲ್ಲಿದ್ದೀರಾ? ಇಲ್ಲಿದ್ದೀನಿ ಅಂತ. ಮತ್ತೆ ಅಲ್ಲೇ ಇಂದ್ರಪ್ರಸ್ಥಗೆ ಹೋದ್ವಿ. ಒಂದು ಕವರ್ ತೆಗೆದು ಇಟ್ಟರು ಸರ್ ನನಗೆ. ನಾನೊಂದು 5 ದಿವಸ ಕೆಲಸ ಮಾಡಿದ್ದೀನಿ. ನಾನು 5 ದಿವಸದ ಕೆಲಸಕ್ಕೂ ಆ ಕವರಿನ ಸೈಜ್ಗೂ ಮ್ಯಾಚ್ ಆಗ್ತಾ ಇಲ್ಲ, ಜಾಸ್ತಿ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಅಲ್ಲಿ ಅವಾಗ ಹೊಸಬರಿಗೆ 200 ರಿಂದ 300 ರೂಪಾಯಿ ನಡೀತಾ ಇತ್ತು ಏನೋ ಸಂಬಳ ಒಂದು ದಿವಸಕ್ಕೆ. ಇಲ್ಲಿ ಏನೋ ಜಾಸ್ತಿ ಇದ್ದಂಗಿದೆ. ನನಗೆ ಡೌಟ್ ಏನು ಅಂತಂದ್ರೆ 10-20 ರೂಪಾಯಿ ಅದಾವ ಅಥವಾ ನಿಜಕ್ಕೂ ಜಾಸ್ತಿನೇ ಕೊಟ್ಟವ್ರ ಗೊತ್ತಿಲ್ಲ. ಅಲ್ಲಿ ತೆಗಿಯಂಗಿಲ್ಲ ನಾನು ಅದನ್ನ. ಕವರ್ ತೆಗೆದ್ಬಿಟ್ರೆ ಅದು ಚೆನ್ನಾಗಿರಲ್ಲ. ಎಷ್ಟೊತ್ತಿಗೆ ಈ ಮೀಟಿಂಗ್ ಮುಗಿಸಿ ನಾನು ರೂಮ್ಗೆ ಹೋಗಿ ಇದನ್ನ ಕವರ್ ಓಪನ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಕಳಿಸಿದೆ, ರೂಮ್ಗೆ ಹೋದೆ. ನನ್ನ ಎಕ್ಸ್ಪೆಕ್ಟೇಷನ್ನು 1000 ರಿಂದ 1,500 ರೂಪಾಯಿ ಅಂತ. 5 ದಿವಸಕ್ಕೆ ನೀವು ನಂಬಲ್ಲ, ಓಪನ್ ಮಾಡಿ ನೋಡಿದ್ರೆ ದಿವ್ಸಕ್ಕೆ 1000 ರೂಪಾಯಿ, ಹಂಗೆ 5,000 ರೂಪಾಯಿ ಕೊಟ್ಟಿದ್ರು. ದಟ್ ವಾಸ್ 5,000 ರೂಪಾಯಿ ಕೊಟ್ಟಿದ್ರು ಸರ್. ಇದು ನಿಮ್ಗೆ ಬಹಳ ಮುಖ್ಯವಾದ ಒಂದು ವಿಷಯ ಅಂತೆ. ಅತಿ ಚಿಕ್ಕ ವಯಸ್ಸಲ್ಲಿ ಈ 10 ರೂಪಾಯಿ ನೋಟ್ ನಿಮ್ ಕೈಗೆ ಬರುತ್ತೆ. ಇದನ್ನ ಯಾರು ಕೊಟ್ರು, ಯಾವಾಗ ಕೊಟ್ರು ನೆನಪಿದ್ಯಾ? ಹಾಸನದಲ್ಲಿ ದ್ವಾರಕೀಶ್ ಅಣ್ಣ ಕೊಟ್ಟಿದ್ದಾರೆ 10 ರೂಪಾಯಿ. ಯಾವಾಗ ಕೊಟ್ರು? ದ್ವಾರಕೀಶ್ ಅವರು ಯಾಕೆ ಕೊಟ್ರು ಇದನ್ನ? ನಾಟಕ ಸಿದ್ಧಲಿಂಗೇಶ್ವರ, ನನ್ನ ಶಿಷ್ಯನ ಪಾಠ ಮಾಡ್ತಿದ್ದ ನನ್ನ ಮಗ. ಅಲ್ಲಿ ಕಾಮಿಡಿ ಮಾಡ್ತಿದ್ದ. ಹೆಚ್ಚು ಕಮ್ಮಿ 2.5 ವರ್ಷ 3 ವರ್ಷ ಇರ್ಬೋದು ಅವನಿಗೆ. ಮೊದಲನೇ ಸರಿ 10 ರೂಪಾಯಿಯ ಪ್ರೆಸೆಂಟೇಶನ್ ಕೊಟ್ಟಿದ್ದು ದ್ವಾರಕೀಶ್ ಅಣ್ಣ. ಮೊದಲನೇ ಸಾರಿ ನನ್ನ ಮಗಳಿಗೆ ಅವಕಾಶನ ಕೊಟ್ಟಿದ್ದು ಅವರೇ, ದ್ವಾರಕೀಶ್ ಅವರು. ನಿಜಕ್ಕೂ ಆಶ್ಚರ್ಯ ಆಗುವಂತ ವಿಷಯ. ಸೋ ನೈಸ್. ಎಸ್, ನಿಮ್ಗೆ ಸಿಕ್ಕಿದಂತ ಮೊದಲನೇ ಅವಾರ್ಡ್ ಎಸ್ ನಿಮ್ ಜೊತೆ ಇದೆ ಈಗ. ಮತ್ತೆ ಎಸ್ ಶರಣ್ ಅವರೇ, ಸೊ 7ನೇ ಕ್ಲಾಸ್ ವರೆಗೂ ಹುಬ್ಬಳ್ಳಿಯಲ್ಲಿ ಓದ್ತೀರಾ, HD ಕೋಟೆಗೆ ಶಿಫ್ಟ್ ಆಗ್ತೀರಾ. ಅಪ್ಪ ಅಮ್ಮನಿಗೆ ಈ ನಿಮ್ಮ ವೃತ್ತಿ ರಂಗಭೂಮಿಯಲ್ಲಿ ಸಹಾಯ ಮಾಡಕ್ ಶುರು ಮಾಡ್ತೀರಾ. ಹೌದು. ಸಣ್ಣ ಪುಟ್ಟ ಕೆಲಸಗಳು ಮಾಡ್ತೀರಾ. ಅಲ್ಲಿ ಏನೇನ್ ಕೆಲಸ ಮಾಡ್ತಾ ಇದ್ರಿ ಟೈಮಲ್ಲಿ? ಎಲ್ಲ ಕೆಲಸನ ಮಾಡಬೇಕು. ಮಾಡ್ತಿದ್ದೇ ಅಲ್ಲ, ಮಾಡಬೇಕು. ಒಂದು ಡಿಪಾರ್ಟ್ಮೆಂಟ್ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಪರಿಚಯ ಮಾತ್ರ ಅಲ್ಲ, ಪರಿಣಿತಿ ಪಡೆಯುವಂತ ಅವಕಾಶ ಸಿಗುವಂತದ್ದು ಕಂಪನಿಗಳಲ್ಲಿ ಮಾತ್ರ. ಟಿಕೆಟ್ ಹರಿಯೋದ್ರಿಂದ ಹಿಡಿದು ಎಲ್ಲವೂ ನೀವು ಮಾಡ್ತಾ ಇದ್ರಿ ಅಂತ. ಯಾರು ಎಲ್ಲಿಂದ ಬೇಕಾದ್ರೂ ಸೇರ್ಕೊಂಡು ಯಾವ ಹಂತಕ್ಕೆ ಬೇಕಾದ್ರೂ ಬೆಳಿಬಹುದಾದಂತ ಒಂದೇ ಪ್ಲಾಟ್ಫಾರ್ಮು, ದಟ್ ಇಸ್ ರಂಗಭೂಮಿ ಅಂಡ್ ಚಿತ್ರರಂಗ. ಸೊ ಇಲ್ಲಿ ನನಗೆ ನಮ್ಮ ತಂದೆಯವರ ವಿಚಾರಕ್ಕೆ ಅಂತ ಬಂದಾಗ 8ನೇ ಕ್ಲಾಸ್ ಮುಗಿಸ್ಕೊಂಡು ಒಂದ್ಸಲ ರಜಕ್ಕೆ ಅಂತ ಕಂಪನಿಗೆ ಹೋಗ್ತೀನಿ. ಕಂಪನಿಗೆ ಹೋದಾಗ ನಮ್ಮ ತಂದೆ ಒಂದ್ಸಲ ನನ್ನ ಕೇಳ್ತಾರೆ, 8ನೇ ಕ್ಲಾಸ್ ಹುಡುಗ ಸರ್ ನಾನು, ಏನಪ್ಪ ಹೆಂಗನ್ಸುತ್ತೆ ವಿದ್ಯಾಭ್ಯಾಸ ಕಂಪ್ನಿ ಏನೋ ಕಂಟಿನ್ಯೂ ಮಾಡ್ಬೇಕನ್ಸುತ್ತಾ ಹೆಂಗೆ? ಇದನ್ನ ಬಹಳ ಮಾರ್ಮಿಕವಾಗಿ ಇನ್ನೊಂದು ಥರ ಕೇಳಿದ್ರು. ಅದನ್ನ ಯೂಶಲಿ ಯಾವ ತಂದೆನೂ ಕೂಡ ತಂದೆ ಮಗನಿಗೆ ಆ ವಯಸ್ಸಿನ ಮಕ್ಕಳಿಗೆ ಹಂಗೆ ಕೇಳಲಾರ್ರೇನೋ.
ಹುಡುಗಿರನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ನಿನಗೆ ಅಂದ್ರು. ನಿಮ್ ಉತ್ತರ ಏನು ಅಂತ ಕಾಯ್ತಾ ಇದ್ದೀನಿ. ಅದೇ ಹುಡುಗಿರ್ ನೋಡ್ರೆ ಏನ್ ಅನ್ಸುತ್ತೆ ನಿನಗೆ? ನಾನು 8ನೇ ಕ್ಲಾಸ್ನವ್ನು ನಾನು. ಸರ್ ನಿಜ ಹೇಳ್ತಿದ್ದೀನಿ ಸರ್, ನಗ್ತಾ ಇದ್ದೀರಾ ನೀವು? ಇಲ್ಲ ನಗ್ತಾ ಇದ್ದೀರಾ ಸರ್? ಕುತೂಹಲದಿಂದ ಕಾಯ್ತಾ ಇದ್ದೀನಿ ಸರ್, ಉತ್ತರ ಕೇಳಿ ಸರ್ ನೀವು. ಏನು ಅನ್ಸಲ್ಲಪ್ಪ ಏನು ಅನ್ಸಲ್ವಾ ಅಂತ ಅಂದೆ. 8ನೇ ಕ್ಲಾಸ್ ಸರ್. ಅಲ್ಲ 3ನೇ ಕ್ಲಾಸಲ್ಲೇ ಹುಡುಗಿನ ನೋಡಿ ಹೆಂಡತಿ ಅನ್ನೋ ತರ ನೋಡ್ದವ್ರು. ಸರ್ ಎಸ್ ಅವನದು 3ನೇ ಕ್ಲಾಸಲ್ಲೇ ಅವರು ತಲೆಯಲ್ಲಿ ಹಾಕ್ಬಿಟ್ಟಿದ್ದಾರೆ ಬೀಜ. 8ನೇ ಕ್ಲಾಸಲ್ಲಿ ಅಪ್ಪ ಕೇಳ್ತಿದ್ದಾರೆ. ಸರಿ, ಏನ್ ಹೇಳಿದ್ರಿ ಹೇಳಿ ಸರ್? ಏನಿಲ್ಲಪ್ಪ ಯಾಕೆ ಅಂತಂದೆ. ನೆನ್ಪಿದ್ಯಪ್ಪ? ಕೊಡಿ. ಮರೆಯಕ್ಕಾಗುತ್ತಪ್ಪ ನಿನ್ ಉತ್ತರ ಹೇಳಿ ಸರ್. 30 ವರ್ಷದಲ್ಲೂ ಕೇಳಿದೆ, ಏನ್ ಅನ್ಸುತ್ತೆ ನಿನಗೆ ಹೆಣ್ಮಕ್ಳು ನೋಡಿದ್ರೆ ಅಂತ. ನನ್ಗೇನು ಅನ್ಸೋಲ್ಲ ಅಂದ. ನನ್ಗೆ ಯಾಕೋ ಡೌಟ್ ಆಗೋಯ್ತು. ಅದು ಖಂಡಿತವಾದ ಅಲ್ಲ, ನನಗೆ ಹೌದು. ಅಷ್ಟು ದಿವಸ ಲೇಟ್ ಆಗಿದ್ದೆ, ನನಗೆ ಡೌಟ್ ಕ್ರಿಯೇಟ್ ಆಗಕ್ ಶುರುವಾಗಿತ್ತು. ಓ, ಡಾಕ್ಟ್ರಿಗೆ ತೋರಿಸ್ಬೇಕಾಯ್ತು ಅನ್ನಿಸ್ತು ನಿಜಕ್ಕೂ. ಆಮೇಲೆ ಅಪ್ಪ ಏನ್ ಮದುವೆಗಿದ್ವಿ ಆಗ್ತೀವಲ್ಲೋ ಅಂತ. ಇಷ್ಟು ಬೇಗ ಯಾಕಪ್ಪ ಅಂದ. ಇದೇನಿದು 30 ವರ್ಷಕ್ಕೆ ಇಷ್ಟು ಬೇಗ ಅಂತ ಡೌಟ್ ಆಯ್ತು. ಇಲ್ಲಪ್ಪ, ನಾನು ನಿಜಕ್ಕೂ ನಿನಗೆ ಹೆಣ್ಣು ನೋಡಕ್ ಶುರು ಮಾಡ್ತೀನಿ ಹಿಂದೆ. ಅದು ನೀನೇನಾರ ಮಾಡಪ್ಪ, ನನಗೆ ತೋರಿಸ್ಬೇಡ, ನೀನೇ ಬೇಕಾರೆ ನೋಡು, ನಾನು ನೀನ್ ನೋಡಿದ ನಾನು ಒಪ್ಕೋತೀನಿ ಅಂದ. ಅಲ್ಲಿಂದ ಶುರು ಆಯ್ತಾ. ಒಂದು 2 ಜನರೇಷನ್ ಆಗಿದೆ ಸರ್ ಈಗ. ಈಗಿನ ಒಂದು ವ್ಯವಸ್ಥೆಯಲ್ಲಿ ಎಷ್ಟು ಜನ ತಂದೆ ತಾಯಿಯವರು ತಮ್ಮ ಮಕ್ಕಳಿಗೆ ತಮ್ಮ ಅನಿಸಿಕೆ ಏನು ಅಂತ ಅನ್ನೋದನ್ನ ಸೀರಿಯಸ್ ಆಗಿ ಕೇಳ್ತಾರೆ ಅಂತ. ಇವತ್ತು ನಮ್ಮ ತಂದೆ ಅವತ್ತು ಸೀರಿಯಸ್ ಆಗಿ ಕೇಳಿರೋ ವಿಚಾರನೇ ಇವತ್ತು ಶರಣ್ ಇಲ್ಲಿ ತನಕ ಬಂದಿದ್ದಾನೆ ಅಂತಂತಂದ್ರೆ ಅವತ್ತು ನನ್ನ ಅಭಿಪ್ರಾಯಕ್ಕೆ ಅವರು ಕೊಟ್ಟಂತ ಗೌರವ, ಅವರು ಕೊಟ್ಟಂತ ರೆಸ್ಪೆಕ್ಟೇನೆ ಇವತ್ತು ಶರಣ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯ್ತು. ಅವತ್ತು ಸ್ಕೂಲ್ನ ಒಂದು ನಮಸ್ಕಾರ ಹೊಡೆದು ಅಲ್ಲಿಂದ ಕಂಪನಿಗೆ ಬರ್ತೀನಿ. ಕಂಪನಿಗೆ ಬರ್ತೀರಾ, ರಂಗಭೂಮಿಯಲ್ಲಿ ಕೆಲಸ ಮಾಡಕ್ ಶುರು ಮಾಡ್ತೀರಾ. ಆ ಟೈಮಲ್ಲಿ ಒಬ್ಬ ಹಿರಿಯರು ಬಂದು, ಅಲ್ಲಪ್ಪ ಕರೆಕ್ಟ್, ಇಷ್ಟು ಬುದ್ಧಿವಂತ ನೀನು, ಯಾಕೆ ವಿದ್ಯಾಭ್ಯಾಸನ ಬಿಟ್ಟೆ ಅಂತ ಹೇಳಿ ನಿಮ್ಗೆ ಅಡ್ವೈಸ್ ಮಾಡಿದ್ರಂತೆ. ಆ ಕಥೆ ಏನು, ಯಾರು ಅವರು? ಒಂದು ಅದ್ಭುತವಾದಂತ ವ್ಯಕ್ತಿ, ಒಂದು ಅದ್ಭುತವಾದಂತ ವ್ಯಕ್ತಿತ್ವ ಒಂದು ಪರಿಚಯ ಆಗುತ್ತೆ ನನಗೆ. ಈ 8ನೇ ಕ್ಲಾಸ್ ಬಿಟ್ಟಿದ್ದಕ್ಕೂ ಮತ್ತೆ SSLC ಅಂತ ಅನ್ನೋ ಒಂದು ಏಜಿಗೆ ಆ ಮಧ್ಯದಲ್ಲಿ ಒಂದಿಷ್ಟು ವರ್ಷಗಳು ಕಳೆದೋಗ್ಬಿಟ್ಟಿರುತ್ತೆ ನನಗೆ. ಆ ವರ್ಷದಲ್ಲಿ ನಾನು ತಪ್ಪು ಹೇಳ್ಬಿಟ್ಟು ನಾನು ನಮ್ಮ ಅಪ್ಪನಿಗೆ ಒಂಚೂರು ವಿದ್ಯಾಭ್ಯಾಸಕ್ಕೆ ಏನಾದ್ರು ಓದ್ಬಿಡ್ತೀನಿ ಅಂತ ಅನ್ಬೋದಾಗಿತ್ತಾ ಅಂತ ಅನ್ಸೋದಕ್ಕೆ ಶುರು ಆಗಿದ್ದು. ಏನಕ್ಕೆ ಅಂತಂದ್ರೆ ಜಗತ್ತು ಒಬ್ಬ ವಿದ್ಯಾವಂತನಿಗೂ ವಿದ್ಯೆ ಇಲ್ಲದೆ ಇರುವಂತವನಿಗೂ ನೋಡೋ ಅಂತ ವ್ಯತ್ಯಾಸ ಇದೆಯಲ್ಲ, ಅರೆ ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ಲೈಫಲ್ಲಿ ಅಂತ ಒಂದು ಚಿಕ್ಕ ಆಸೆ ಉಟ್ಕೊಂಡ್ಬಿಡ್ತು. ಒಂದು ಥರದ ಬೇಜಾರು ಹೋಯ್ತು. ಅವಾಗ ಒಂದು ಬೆಳಕಿನ ತರ ಸಿಕ್ಕಂತ ಒಬ್ಬ ವ್ಯಕ್ತಿ ಕೃಷ್ಣ ಅಂತ ಅಂದ್ಬಿಟ್ಟು, MV ಕೃಷ್ಣ ಅಂತ ಅನ್ನೋಂಥವ್ರು ಒಬ್ರು ಸಿಗ್ತಾರೆ. ಒಂದು ಚಿಕ್ಕ ಸ್ನೇಹ, ಅಂದ್ರೆ ಒಂದು ಚಿಕ್ಕ ಪರಿಚಯ, ಸ್ನೇಹ ಆಗುತ್ತೆ. ಸ್ನೇಹ ಗಾಢವಾದ ಸ್ನೇಹಕ್ಕೆ ಬೆಳೆಯುತ್ತೆ. ಅದು ಯಾವ ರೀತಿ ಸ್ನೇಹ ಅಂತಂತಂದ್ರೆ, ನನ್ನ ಅತೀ ಕೆಟ್ಟ ಸಮಯದಲ್ಲಿ, ನನ್ನ ಜೀವನದ ದೊಡ್ಡ ದೊಡ್ಡ ಘಟ್ಟಗಳಲ್ಲಿ ಬಹಳ ಊರ್ಗೋಲಾಗಿ ನಿಂತ್ಕೊಳ್ಳೋ ಅಂತ, ಪಿಲ್ಲರ್ ಆಗಿ ನಿಂತ್ಕೊಳ್ಳೋ ಅಂತ ಒಬ್ಬ ವ್ಯಕ್ತಿ ಆಗ್ತಾರೆ. ಅವರು ನನಗೆ ಫಸ್ಟು ಬೀಜ ಹಾಕಿದ್ದು ಎಜುಕೇಷನ್ನ ನಿಲ್ಲಿಸ್ಬೇಡಿ, ಯಾಕೆ ಎಜುಕೇಷನ್ನ ನಿಲ್ಲಿಸ್ತೀರಾ ಅಂತ ಅಂದ್ಬಿಟ್ಟು. ಸೊ ಹಿ ವಾಸ್ ದಿ ಫಸ್ಟ್ ಪರ್ಸನ್, ಈಸ್ ದಿ ಫಸ್ಟ್ ಪರ್ಸನ್.